ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ಇತಿಹಾಸ ಪ್ರಸಿದ್ಧ ಬನ್ನಿಕುಪ್ಪೆ ಜಾತ್ರಾ ಮಹೋತ್ಸವ ಇಂದು ಸಮಾಪ್ತಿಯಾಗ್ತಾ ಇದೆ. ಇದು ಮಂಗಳವಾರ ಮುಂಜಾನೆ 4-5 ಗಂಟೆಗೆ ಕೊಂಡೋತ್ಸವದ ಮೂಲಕ ಪ್ರಾರಂಭವಾದರೆ ಆ ದಿನದಿಂದ 7 ಹಳ್ಳಿಗಳನ್ನು ಅದು ಮೆರವಣಿಗೆ ಹೋಗಿ ಬರುತ್ತೆ. ಬುಧವಾರ ತೊಪ್ಪೆ ಹೊಕ್ಕಳಿ ನಡೆಯುತ್ತೆ, ಗುರುವಾರ ನೀರೋಕ್ಳಿ ನಡೆಯುತ್ತೆ, ಶುಕ್ರವಾರ ಕನ್ಯಾಕರಡಿ ಒಂದು 10 ವರ್ಷ 12 ವರ್ಷದ ಹುಡುಗಿಗೆ ಅಲಂಕರಿಸಿ ಅವಳನ್ನು ಮೆರವಣಿಗೆ ಮಾಡಿ ಕಾಡುಗುಡಿಗೆ ಕರೆದುಕೊಂಡೋಗಿ ಅಲ್ಲಿ ಉಯ್ಯಾಲೆ ಆಡಿಸುವ ಮೂಲಕ ಅಲ್ಲಿನ ಒಂದು ಸಂಸ್ಕೃತಿ ನಡೆಯುತ್ತೆ. ಅದಾದ ನಂತರ ಶನಿವಾರ ದೊಡ್ಡ ತೇರು, ಶನಿವಾರ ತೇರು ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ನಡೆಯುವ ತೇರಾದ ನಂತರ ಭಾನುವಾರ ಪಾರ್ವಟೋತ್ಸವ ನಡೆಯುತ್ತೆ. ಪಾರ್ವಟೋತ್ಸವ ಅಂದರೆ ಕುದುರೆ ಇರುವ ಒಂದು ವಿಗ್ರಹದ ಮೂಲಕ ಬನ್ನಮ್ಮ ತಾಯಿಯನ್ನು ಒಂದು ಚಿಕ್ಕ ರಥದಲ್ಲಿ ಮೆರವಣಿಗೆ ಮಾಡಿ ಕಾಡುಗುಡಿಗೆ ಕರೆದುಕೊಂಡೋಗಿ ಅಲ್ಲಿ ಒಂದು ಕಾಡಿನಿಂದ ಮೊಲಗಳನ್ನು ತಂದು ಸುಮಾರು 5 ಮೊಲಗಳನ್ನು ತಂದು 5 ಮೊಲಗಳಿಗೂ ಚಿನ್ನದ ಕೊಂಡಿಯನ್ನು ಕಿವಿಗೆ ಚುಚ್ಚಿಸಿ ಆ ಮೊಲಗಳನ್ನು ಕಾಡಿಗೆ ಬಿಡಲಾಗುತ್ತೆ. ಆ ಮೊಲಗಳು ಮುಂದಿನ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಯಾವುದಾದರೂ ಒಂದು ಮೊಲ ಸಿಗುತ್ತೆ ಎಂಬುದು ನಂಬಿಕೆ, ಮತ್ತು ಸಿಕ್ಕಿದೆ ಕೂಡ. ಇದಾದ ನಂತರ ಬನ್ನಮ್ಮನನ್ನು ಊರಿನ ತುಂಬ ಮೆರವಣಿಗೆ ಮಾಡಿ ಅವಳಿಗೆ ರಾತ್ರಿ ಬಳೆ ತೊಡಿಸಿ ಅವಳನ್ನು ಹೂವು, ಧವನ ಮತ್ತು ಭತ್ತದ ಮೂಲಕ ಪೆಟ್ಟಿಗೆಯಲ್ಲಿ ಹಾಕಿ ಅವಳನ್ನು ಮುಚ್ಚಿಡಲಾಗುತ್ತದೆ. ಅದು ಮುಚ್ಚಿಟ್ಟ ನಂತರ ಮತ್ತೆ ಅವಳನ್ನು ಮುಂದಿನ ವರ್ಷದ ಜಾತ್ರಾ ಸಮಯದಲ್ಲೇ ಅದನ್ನು ತೆಗೆಯೋದು. ಇದು ಮುಗಿದ ದಿನ ನಾನು ಮೈಸೂರಿನ ಕಡೆಗೆ ಬೇಸರದಿಂದ ಹೊರಟೆ.